ಗುರುಜಿ ನೀವಾಗಲೇ ಸಮಾಧಾನದ ಬಗ್ಗೆ ಮಾತನಾಡ್ತಾ ಇದ್ರಿ, ಅದನ್ನು ಮುಂದುವರಿಸ್ಬೋದಾ? ಈಗ ವಿಚಾರ ಏನಂದರೆ, ನಮಗೆ ಭಗವಂತ ಮೂಗು ಕೊಟ್ಟಿದ್ದಾನೆ. ಹೌದು. ಹೌದು ತಾನೆ? ಹೌದು. ಮೂಗಿದೆ ತಾನೆ? ಹೌದು. ಮೂಗಿನ ಬಗ್ಗೆ ತಿಳ್ಕೊಂಡಿದ್ದೀವಾ? ಇಲ್ಲ. ಏನು ಕೊಟ್ಟ ದೇವರು ಅಂದರೆ ಮೂಗನ್ನ ಉಸಿರಾಡಕ್ಕೆ ಅಂತೀವಿ. ಉಸಿರಾಡಕ್ಕೆ ಅಷ್ಟೇ ಗೊತ್ತಿರೋದು. ಹೌದು. ಮೂಗು ಕೊಟ್ಟಿರ್ತಕ್ಕಂಥ ದೇವರು ಒಂದು ಸಂದೇಶ ಕೂಡ ಕೊಟ್ಟಿದ್ದಾನೆ. ತಿಳ್ಕೊಂಡ್ರೆ ಇಲ್ಲ ನೀನು ಹೇಳ್ದಂಗೆ ಉಸಿರಾಡಕ್ಕೆ ದೇವ್ರು ಕೊಟ್ಟಿರೋದು ಅಂತ ಹೇಳ್ತಾರೆ. ಒಂದು ಮೂಗಿನಲ್ಲಿ ಜಾಸ್ತಿ ಉಸಿರಾಟ ಸ್ಪೀಡಾಗಿ ಬರುತ್ತೆ, ಇನ್ನೊಂದಲ್ಲಿ ಕಮ್ಮಿ ಬರುತ್ತೆ. ಯಾಕೆ? ಎರಡೂ ಮೂಗಲ್ಲಿ ಒಂದೇ ರೀತಿ ಉಸಿರಾಟ ಇಲ್ಲ. ಒಂದರಲ್ಲಿ ಜಾಸ್ತಿ ಬರುತ್ತೆ ಸ್ಪೀಡಾಗಿ, ಒಂದರಲ್ಲಿ ಕಮ್ಮಿ ಬರುತ್ತೆ. ಯಾಕೆ? ಅದರ ಉಪಯೋಗಗಳು ಏನು ಅಂತ ಕೇಳಿದ್ರೆ ಹೇಳ್ಬೇಕಲ್ಲ. ಹೌದು. ಹೇಳೋಕ್ಕಾಗತ್ತೆ ಅಂತ್ಯಾ, ಕಷ್ಟ ಅಂತ್ಯಾ? ಹೇಳ್ಬೋದು ಗುರುಜಿ, ನೀವು ಪ್ರಯತ್ನ. ಯಾವುದು ಜಾಸ್ತಿ ಸ್ಪೀಡಾಗಿ ಬರುತ್ತೋ ಅದೇ ರೋಗದ್ದು. ಜಾಸ್ತಿ ಉಸಿರಾಟ ಸ್ಪೀಡಾಗಿ ಬರುತ್ತಲ್ಲ ಅದು ರೋಗದ ಮೂಗು. ನಿಧಾನಕ್ಕೆ ಬರುತ್ತಲ್ಲ ಅದು ಉಸಿರಾಟದ ರಿಯಾಲಿಟಿ, ಹೃದಯಕ್ಕೆ ಸಂಬಂಧಪಟ್ಟಂಥ ಭಾಗ. ಅದಕ್ಕೆ ರಾತ್ರಿ ಹೊತ್ತು ಮಲಕ್ಕೊಂಡ್ರೆ ಒಂದು ಸೈಡ್ ಯಾರು ಮಲ್ಕೊಳಕ್ಕಾಗಲ್ಲ. ಈ ಕಡೆ ಮಲಕ್ಕೊಂಡು ಆ ಕಡೆ ತಿರುಗ್ಕೊಂಡು ಈ ಕಡೆ ತಿರುಗ್ಕೊಂಡು ಹೊಟ್ಟೆ ದಬ್ಬಾಕೊಂಡು ಬೆನ್ನ ಮೇಲೆ ಮಾಡ್ಕೊಂಡು ಕಾಲಗಲ ಮಾಡ್ಕೊಂಡು ಇದೆಲ್ಲ ಏನಕ್ಕೆ ನಡೆಯೋದು ಅಂತ ಇದೇನೆ. ಸರಿಯಾಗಿ ಉಸಿರಾಟ ಆಗ್ತಿಲ್ಲ. 100 ಜನರನ್ನ ಕರೆಸಿದ್ರೆ ಒಬ್ಬರು ಸಿಕ್ಕಲ್ಲ ಕರೆಕ್ಟಾಗಿ ಉಸಿರಾಡೋರು. 100 ಮೆಂಬರ್ಸ್ನ ಕರೆಸ್ಬಿಟ್ಟು ಇಂಟರ್ವ್ಯೂ ಮಾಡೋಣ ಬೇಕಾರೆ, ಇದು ಚಾಲೆಂಜು ನಮ್ಮ ಕಾರ್ಯಕ್ರಮದಲ್ಲೇ ಮಾಡೋಣ ಬೇಕಾರೆ. 1000 ಜನದಲ್ಲಿ ಒಬ್ಬರು ಸಿಕ್ಕಲ್ಲ. ಯಾಕೆ ಅಂದರೆ ಉಸಿರಾಡೋದೇ ನಮಗೆ ಗೊತ್ತೇ ಇಲ್ಲ. ಹೇಗೆ ಉಸಿರಾಡಬೇಕು ಅನ್ನೋದು ಅಲ್ಲ, ಉಸಿರಾಡೋದು ಸರಿ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಹೆಂಗ್ ಉಸಿರಾಡೋದು ಅಂದ್ರೆ ದೇವ್ರು ಕೊಟ್ಟಿದ್ದು ಅಂತಾರೆ. ನೀನು ಚೆನ್ನಾಗಿ ಹೇಳಿದೆ, ನೀನು ಅಯ್ಯೋ ಪ್ರಳಯ ಅಂತ ಜನ ಸ್ವಾಮಿ ದೇವ್ರು ಕೊಟ್ಟಿದ್ದಲ್ವಾ ಅದು ಅಂತಾರೆ. ಹೌದು. ಆಮೇಲೆ 1, 2 ದೇವ್ರು ಕೊಟ್ಟಿದ್ದೆ ಅಂತ ಹೇಳೋದು. ನಾವು ಮಾಡಿದ್ದ ಅಂತ ತಿನ್ನೋದು ಇವರು, ಹೇಳೋದು ದೇವ್ರಿಗೆ. ಹೌದು. ಹೌದಾನೆ? ಹೌದು. ಮದುವೆ ಮಾಡ್ಕೊಳ್ಳೋದು ಇವರು ಹೆಂಡ್ತಿನ, ಹೇಳೋದು ದೇವ್ರಿಗೆ ಇಂಥ ಹೆಂಡ್ತಿ ಯಾಕೆ ಕೊಟ್ಟ ಅಂತ. ಅಮ್ಮ ನಮ್ಮಲ್ಲಿ ಬರೀ ಸುಳ್ಳು ಇನ್ನೊಬ್ಬರ ಮೇಲೆ ಹಾಕೋದೇ ನಮ್ಮ ಅಭ್ಯಾಸ. ಹೌದಾನೆ? ಈ ಅಭ್ಯಾಸ ಹೋಗಬೇಕು ಅಂದರೆ ನಮಗೆ ಮೂಗಲ್ಲಿ ಉಸಿರಾಡೋದ ಬಗ್ಗೆ ತಿಳ್ಕೊಬೇಕು.